ಈ ಮಣ್ಣಿನಲ್ಲಿ ಕೆಲವರು ತಮ್ಮ ಹೆಸರಿಗಾಗಿ ಅಲ್ಲ, ತಮ್ಮ ಕೆಲಸದ ಮೂಲಕ ವಿದ್ಯಾರ್ಥಿಗಳ ಹೃದಯ ಬಡಿತವಾಗುತ್ತಾರೆ. 1953 ಆಗಸ್ಟ್ 7ರಂದು ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ಎಂಬ ಸರಳ ಊರಿನಲ್ಲಿ ಒಬ್ಬ ಶಾಂತ ಸ್ವಭಾವದ ಆದರೆ ಭವ್ಯ ವ್ಯಕ್ತಿತ್ವದ ಗುರು ಜನಿಸಿದರು. ಅವರು ಶ್ರೀ ಅಬ್ದುಲ್ ರೆಹಮಾನ್ ಎಂ ಕೆರೂರ್ ಗುರುಗಳು. ತಂದೆ ಮೆಹಬೂಬ್ ಸಾಬರಿಂದ ಪಡೆದ ಶಿಸ್ತು, ತಾಯಿ ಅಮೀನಾಬಿಯವರಿಂದ ಕಲಿತ ಮಮತೆ, ಇವುಗಳೇ ಇವರ ಜೀವನದ ಮೂಲ ಸಂಸ್ಕಾರ. ಬಾಗಲಕೋಟೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮನ್ನು, SS ಹೈಸ್ಕೂಲ್ ಕೋಲಾರ್ನ ಪಾಠಗಳು, ಬಸವೇಶ್ವರ್ ಆರ್ಟ್ಸ್ ಕಾಲೇಜ್ ಬಾಗಲಕೋಟ್ನ ಕನಸಗಳು ಮತ್ತು ಹುನಗುಂದದ ವಿಜಯ ಮಾಂತೇಶ್ ಕಾಲೇಜ್ನಲ್ಲಿ ಗುರುತ್ವದ ರೂಪ ಪಡೆದ ಶಿಕ್ಷಣ. ಇದು ಕೇವಲ ವಿದ್ಯಾಭ್ಯಾಸವಲ್ಲ, ಇದು ಒಬ್ಬ ಆದರ್ಶ ಶಿಕ್ಷಕನ ನಿರ್ಮಾಣ. 1985ರ ಮೇ 12ರಂದು ಮೆಹಬೂಬಿ ಅವರೊಂದಿಗೆ ಬಾಳಿನ ಸಹಯಾನ ಆರಂಭವಾಯಿತು. ರೇಷ್ಮಾ, ತೌಸೀಫ್ ಮತ್ತು ಆಸ್ಮಾ ಅವರ ಜೀವನದ ಉಸಿರುಗಳೇ ಮಕ್ಕಳು. ಶಿಕ್ಷಕ ವೃತ್ತಿಯ ಮುನ್ನವೇ ಸಮಾಜ ಸೇವೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡವರು. 1983ರಲ್ಲಿ ಗೆಳೆಯರ ಬಳಗದೊಂದಿಗೆ ಯುವಕರ ಸಂಘವನ್ನು ಸ್ಥಾಪಿಸಿ ಸಾರ್ವಜನಿಕ ಗಣಪತಿ ಸ್ಥಾಪನೆಯ ಪರಂಪರೆಗೆ ಆರಂಭ ಮಾಡಿದರು. ಅದರ ಮೂಲಕ ಅನೇಕ ಕ್ರೀಡಾಕೂಟಗಳನ್ನು ಆಯೋಜಿಸಿ ಯುವಜನರನ್ನು ಕ್ರೀಡೆಗಳತ್ತ ಪ್ರೇರೇಪಿಸಿದವರು. 1985-86ರ ಅವಧಿಯಲ್ಲಿ ಜನತಾ ಪಕ್ಷದಿಂದ ತೆಲಗಿಯಲ್ಲಿ ಮಂಡಲ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿ ಜನಸೇವೆಯನ್ನು ತಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಂಡವರು. 1992ರ ಜನವರಿ ಗುರುತ್ವ ಸೇವೆಗೆ ಕಾಲಿಟ್ಟ ಕ್ಷಣ. ಹಿಂದಿ ಶಿಕ್ಷಕರಾಗಿ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕು ತಂದ ದಿನ. ನಿಡುಗುಂದಿಯ ನ್ಯೂ ಇಂಗ್ಲಿಷ್ ಹೈಸ್ಕೂಲ್ ಮತ್ತು ತೆಲಗಿಯ ಶ್ರೀ ಸದ್ಗುರು ಸದಾನಂದ ಸಂಯುಕ್ತ ಪ್ರೌಢಶಾಲೆ, ಈ ಶಾಲೆಗಳ ಗೋಡೆಗಳಲ್ಲೂ ಇಂದಿಗೂ ಅವರ ಶಬ್ದಗಳ ಪ್ರತಿಧ್ವನಿ ಉಳಿದಿದೆ. ಅದು ಸುಂದರವಾದ ಭಾಷೆ ಎಂದು ವಿದ್ಯಾರ್ಥಿಗಳಿಗೆ ಅರಿಸಿಕೊಟ್ಟವರು ಇವರು. ಶುದ್ಧ ಅಕ್ಷರ, ಸರಳ ವಿವರಣೆ, ಮೃದು ಧ್ವನಿ, ಹೃದಯಕ್ಕೆ ಇಳಿಯುವ ಪಾಠ. ಅನೇಕ ವಿದ್ಯಾರ್ಥಿಗಳಿಗೆ ಹಿಂದಿ ಅಂದರೆ ಅರ್ಥವಾಗದ ಪಾಠದಿಂದ ಬಾಳಿಗೆ ದಾರಿ ತೋರಿದ ಭಾಷೆಯಾಯಿತು. ತೆಲಗಿಯ SSSS ಪ್ರೌಢಶಾಲೆ ಈ ಸಂಸ್ಥೆಯ ಸಹೋದರ ಸಂಸ್ಥೆಯಾಗಿರುವ ಈ ಶಾಲೆಯಲ್ಲಿ ಸ್ಥಾನಿಕ ಸದಸ್ಯರಾಗಿಯೂ ಉಪಾಧ್ಯಕ್ಷರಾಗಿಯೂ ಅವರು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದರು. 2013ರ ಆಗಸ್ಟ್ ಸರ್ಕಾರದ ದಾಖಲೆಗಳಲ್ಲಿ ನಿವೃತ್ತಿ. ಆದರೆ ವಿದ್ಯಾರ್ಥಿಗಳ ನೆನಪುಗಳಲ್ಲಿ ಗುರು ಎಂದಿಗೂ ನಿವೃತ್ತರಾಗುವುದಿಲ್ಲ. ತಮ್ಮ ಬದುಕಿನುದ್ದಕ್ಕೂ ಪಡೆದ ಜೀವನ ಪಾಠಗಳನ್ನು ಎಳೆಯಾಗಿ ಹುರಿಗೊಳಿಸಿ ಹೊಸೆದು ಶಿಕ್ಷಣದ ದಿವಿಗೆ ಯೊಳಗಿಟ್ಟು ಜ್ಞಾನದ ದೀಪವನ್ನಾಗಿ ಮಾಡಿ ಅನೇಕ ಬದುಕುಗಳಿಗೆ ಬೆಳಕು ನೀಡಿದ ಮಹಾನ್ ಗುರು ಶ್ರೀ ಅಬ್ದುಲ್ ರೆಹಮಾನ್ ಎಂ ಕೆರೂರ್. ನಿಮಗೆ ನಮ್ಮ ಶತ ನಮನಗಳು. ಇಂದಿನ ದಿನ ನೀವು ನಮ್ಮೊಟ್ಟಿಗೆ ಇರುವುದೇ ಒಂದು ಅವಿಸ್ಮರಣೀಯ ಘಳಿಗೆ.